ನಮ್ಮ ಹೆಚ್ಚುಗೋಲಹಳ್ಳಿಯಲ್ಲಿ ಪ್ರತಿ ದಿನ ವೆಟರ್ನರಿ ಆಸ್ಪತ್ರೆಗೆ ಉದ್ಲಿ ಪೂಜೆಗೆ ಆಗಂತ ನಿಮ್ಮ ನೆಚ್ಚಿನ ನಾಯಕರು ಈ ಭಾಗದ ಉಳಬಾಗಲ್ ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಪಕ್ಷದ ಅಧ್ಯಕ್ಷರಾಗಿರುವಂತ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರೇ ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ಆನಂದ ರೆಡ್ಡಿ ಅವರೇ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತ ಶ್ಯಾಮೇಗೌಡ್ರೆ, ನಮ್ಮ ಡಿಸಿಸಿ ಬ್ಯಾಂಕ್ ಅಡಿಗೆ ತಾನೇ ಡೈರೆಕ್ಟ್ ಆಗಿರುವಂತ ನಮ್ಮ ರಘುಪತಿ ರೆಡ್ಡಿ ಅವರೇ, ನಮ್ಮ ಜೆಕನ್ ಶ್ರೀನಿವಾಸ್ ಅವರೇ ಮತ್ತು ಅನಿತಾ ಬಾಗಿಸ್ಬೇಡಿ ಜೆಡಿಎಸ್ ಮುಖಂಡಗಳೇ ಮತ್ತು ಹೆಚ್ಚುಗೊಳ್ಳಿ ಗ್ರಾಮ ಪಂಚಾಯತಿಯಿಂದ ಬಂದಿರುವಂತವರು ಮತ್ತು ಮುಳಬಾಗಿಲು ತಾಲೂಕಿನ ಎಲ್ಲಾ ಭಾಗಗಳಿಂದ ಬಂದಿರುವಂತ ಮಿಲ್ಕ್ ಡೈರಿ ಸೊಸೈಟಿಯ ಅಧ್ಯಕ್ಷರು, ಸೆಕ್ರೆಟರಿಗಳು ಹಲವಾರು ಜನ ಬಂದಿರಿ. ಈ ದಿನ ಒಂದು ಮೆಚ್ಚುಗೆ ಕೆಲಸ ಹೇಳ್ಬೇಕಂದ್ರೆ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು MLA ಆದ್ಮೇಲೆ, ಶಾಸಕರಾದ್ಮೇಲೆ ಕೋಲಾರ ಜಿಲ್ಲೆಯಲ್ಲೂ ನಾನು ನೋಡ್ತಾ ಇದ್ದೀನಿ, ಯಾವ ತಾಲೂಕಲ್ಲೂ ಕಾಂಗ್ರೆಸ್ MLA ಇರುವಂತ ತಾಲೂಕಲ್ಲಿ ಕೂಡ ಇಷ್ಟು ಮಾತ್ರ ಅಭಿವೃದ್ಧಿ ಆಗಿಲ್ಲ. ಏನೋ ಕಷ್ಟ ಪಡ್ತಾರೋ ಇನ್ನೊಂದು ಮಾಡ್ತಾರೋ, ವಿಧಾನಸೌಧದಲ್ಲಿ ಕೂತ್ಕೊಂಡು ಹೆಜ್ಜೆ ಇಡ್ತಾ ಇದಾರೋ, ವಿಧಾನಸೌಧದಲ್ಲಿ ಜಗಳ ಮಾಡ್ತಾ ಇದಾರೋ, ಪ್ರತಿ ಅಸೆಂಬ್ಲಿಯಲ್ಲೂ ಅವ್ರದ್ದು ಮಿನಿಮಮ್ 5 ರಿಂದ 10 ಪ್ರಶ್ನೆ ಇರುತ್ತೆ. ಬೆಳಗಾಂ ಅಧಿವೇಶನದಲ್ಲೂ ಅವ್ರದ್ದು ಪ್ರಶ್ನೆ ಇತ್ತು, ಬೆಂಗಳೂರು ವಿಧಾನಸೌಧದಲ್ಲಿ ಆದಾಗ ಅಧಿವೇಶನದಲ್ಲೂ ಪ್ರಶ್ನೆ ಇತ್ತು. ತಾಲೂಕು ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಆದಷ್ಟು ಹಣ ಎತ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮಲ್ಲಿ ಮುಳಬಾಗಿಲಿಂದ ಕೆ.ಪೈಪಲ್ಲಿ ರಸ್ತೆಗೆ 12 ಕೋಟಿನಲ್ಲಿ ಒಂದು ರಸ್ತೆ ಮಾಡಕ್ಕೆ ಕಾಮಗಾರಿ ಮಾಡಿದ್ದಾರೆ. ರಸ್ತೆ ಕಾಮಗಾರಿ ಸ್ಟಾರ್ಟ್ ಆಗಿದೆ. ತುಂಬಾ ಹಳ್ಳದಿಂದ ಬಿದ್ದಿತ್ತು. ತಾಲೂಕಲ್ಲಿ ಇದು ಒಂದೇ ಅಲ್ಲ, ಸುಮಾರು 70 ಕಿಲೋಮೀಟರ್ ರಸ್ತೆಯನ್ನು ತಗೊಂಡ್ ಬಂದಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೂಡ. ಕುಮಾರಣ್ಣವರ ಆಶೀರ್ವಾದದಿಂದ ಸುಮಾರು ಕೆಲಸಗಳಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ದಯವಿಟ್ಟು ಈಗ ಬರ್ತಾ ಇರೋ ಚುನಾವಣೆ, ಮೊನ್ನೆ ತಾನೇ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಯ್ತು, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಇಡೀ ಪಕ್ಷ ಒಗ್ಗಟ್ಟಾಗಿತ್ತು. ಇಡೀ ಪಕ್ಷ ಒಗ್ಗಟ್ಟಾಗಿರೋ ಪ್ರತಿಫಲನೆ ನಮ್ಮ ರಘುಪತಿ ರೆಡ್ಡಿ ಅವರು ಈ ದಿನ ನಿಮ್ ಮುಂದೆ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಆಗಕ್ಕೆ ಕಾರಣ ಆಯ್ತು. ಈಗಲೂ ಅಷ್ಟೇ, ನಾವು ಈಗ ನಿಲ್ಕಿನ ಎಲೆಕ್ಷನ್ ಅಲ್ಲಿ ನಮ್ಮ ಪೂರ್ವಕ್ಕೆ ನಾಗರಾಜಣ್ಣವರಾಗಿರ್ಬೋದು, ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡರಾಗಿರ್ಬೋದು, ಇಬ್ಬರು ನಾವು ಗಂಟಾಘೋಷವಾಗಿ ಹಗಲು ರಾತ್ರಿ ದುಡಿದು ಕೆಲಸ ಮಾಡಿಕೊಂಡು ಗೆಲ್ಸ್ಕೊಂಡ್ ಬಂದು ಇಡೀ ತಾಲೂಕಿನಲ್ಲಿ ಕ್ಷೀರ ಅಭಿವೃದ್ಧಿ ಯಾವ ತರ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು ಅಂತ ಹೇಳ್ತಾ ನಿಮ್ಮಲ್ಲಿ ಮತ್ತೆ ಇನ್ನೊಂದ್ಸತಿ ಮನವಿ ಮಾಡ್ತಾ ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಎಲ್ಲಾ ಮುಖಂಡರು, ಎಲ್ಲಾ ನಮ್ಮ ಅಧ್ಯಕ್ಷರು ಎಲ್ಲಾ ಸಹಕರಿಸಿ ನಾವು ಗೆಲ್ಸ್ಕೊಂಡ್ ಬರೋಣ. ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ಅಂತ ಹೇಳ್ತಾ ಈ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಇಟ್ಟಿದ್ದಕ್ಕೆ ನಿಮಗೆಲ್ಲ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೇನೆ. ಪಶುಸಂಗೋಪನಾ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಮಾಡಿರ್ತಕ್ಕಂಥ, ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲ ನೆಚ್ಚಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರು, ಕೋಚಿಮಲ್ ಮಾಜಿ ನಿರ್ದೇಶಕರು, ಹಾಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಾಗರಾಜಣ್ಣವರೇ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಆನಂದ ರೆಡ್ಡಣ್ಣವರೇ, ಶ್ಯಾಮೇಗೌಡ್ರೆ, ಡಾಕ್ಟರ್ ಪ್ರಕಾಶ್ ಅಣ್ಣವರೇ, ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಗೊಲ್ಲಳ್ಳಿ ಜಗದೀಶ್ ಅವರೇ ಮತ್ತು ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿ, ಈಗಾಗಲೇ ಹೇಳಿದ್ರು ಏನು ಜಿಲ್ಲಾ ನೂತನವಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಅಂತ. ನಿಜವಾಗಲೂ ಇದು ಯಾರು ನಾವು ಅಷ್ಟು ಸಣ್ಣದಾಗಿ ಯೋಚನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಏನು ನನ್ನೂ ಸೇರ್ಕೊಂಡು 9 ಜನ ಡೆಲಿಗೇಟ್ಸ್ ಇದ್ರು. ಇವತ್ತು ಅವರ ಒಂದು ಶ್ರಮ ಏನಿದೆ, ಅವರ ಒಂದು ತ್ಯಾಗ ಏನಿದೆ, ಅವರ ಒಂದು ಪಕ್ಷ ನಿಷ್ಠೆ ಏನಿದೆ, ಅದನ್ನು ಯಾವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮುಖಂಡರ ಜೊತೆ ಅವರು ಸಹ ಏನು ನಮ್ಮ ಎಲ್ಲ ಮುಖಂಡರು ಸೇರಿ ಇವತ್ತು ಈ ಒಂದು ಗೆಲುವು ಕಾರಣರಾಗಿದ್ದಾರೆ. ಪಕ್ಷದಲ್ಲಿ ಸಹ ನಾನು 99ರಿಂದ ಪಕ್ಷದ ಒಂದು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀನಿ. ಆ ಸೇವೆಗೂ ಸಹ ಇವತ್ತು ಪಕ್ಷ ಕುರಿಸಿ ನನಗೊಂದು ಅಧಿಕಾರ ಕೊಟ್ಟಿದೆ. ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ಸತ್ಯ ಏನಂತಂದ್ರೆ, ಡಿಸಿಸಿ ಬ್ಯಾಂಕ್ ಪ್ರಾರಂಭ ಆದಾಗ್ಲಿಂದೂ ಸಹ ನಮ್ಮ ಪಕ್ಷದವರೇ ಅಲ್ಲಿ ಪ್ರತಿನಿಧಿಯಾಗಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಪ್ರತಿಷ್ಠಿತರು. ಹೋದ ಬಾರಿ ನಮ್ಮವರೇ ನಮ್ಮನ್ನ ಯಾಮಾರಿಸಿ ಅವರು ನಿರ್ದೇಶಕರಾಗಿ ಆಯ್ಕೆ ಆದ್ರೆ ವಿನಃ ಹೋದ ಸಾರಿ ಚುನಾವಣೆಗೆ ಹೋಗಿದ್ರು ನಾವೇ ಆಯ್ಕೆ ಆಗ್ತಾರೆ. ಇವತ್ತು ನಾವು 10 ಜನ ನಾವೇನಿತ್ತು ಪಕ್ಷ ನಿಷ್ಠೆ ಮೆರೆದು ಯಾವ ರೀತಿ ನಾನು ಗೆಲ್ಸ್ಕೊಂಡ್ ಬಂದಿದ್ದಾರೆ. ಇವತ್ತು ಒಂದೇ ಒಂದು ಮಾರ್ಜಿನ್ ಇದ್ದಿತ್ತು ನಮ್ಮಲ್ಲಿ. ಆದ್ರೆ ಇವತ್ತು ಏನು ನಾವು
ಚುನಾವಣೆಗೆ ಹೋಗ್ತಾ ಇದ್ವಿ, ಡೈರಿ ಚುನಾವಣೆಗೆ ಅಜಗಜಾಂತರದಲ್ಲಿ ಇದ್ದೀವಿ ನಾವು. ಅವ್ರಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸದಲ್ಲಿ ನಮ್ಮ ಪಕ್ಷದ ಡೆಲಿಗೇಟ್ಸ್ ಇವತ್ತು ಇದ್ದಾರೆ. ಎರಡೂ ಕ್ಷೇತ್ರದಲ್ಲಿ, ಪೂರ್ವ ಆಗ್ಬೋದು, ಪಶ್ಚಿಮ ಆಗ್ಬೋದು, ಎರಡೂ ಕ್ಷೇತ್ರದಲ್ಲಿ ಅವ್ರಿಗೂ ನಮಗೂ ಬಹಳ ಅಜಗಜಾಂತರದಲ್ಲಿ ವ್ಯತ್ಯಾಸದಲ್ಲಿ ನಾವಿದ್ದೀವಿ. ನಮ್ಮ ಏನು ಡಿಸಿಸಿ ಬ್ಯಾಂಕ್ ಡೆಲಿಗೇಟ್ಸ್ ಯಾವ ರೀತಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು, ಪಕ್ಷ ನಿಷ್ಠೆ ಅಂತ ಹೇಳ್ಬಿಟ್ಟು ತಗೊಂಡ್ರು, ಆ ಒಂದು ಭಾವನೆ ನೀವು ತಗೊಂಡಾಗ ನನಗಿಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆಲ್ಸ್ಕೊಂಡ್ ಬರೋದಕ್ಕೆ ಸಾಧ್ಯ ಇದೆ. ಇವತ್ತು ಏನು ಡಿಸಿಸಿ ಬ್ಯಾಂಕ್ ಅಂತಕ್ಕಂಥದ್ದಿದೆ, ಇದು ಒಂದು ರೈತರ ಸಂಸ್ಥೆ, ನಮ್ಮೆಲ್ಲರ ಅಕ್ಕ ತಂಗಿಯರ ಸಂಸ್ಥೆ. ನಿಮ್ಗೆ ಗೊತ್ತಿದೆ ಈ ಮೊದಲು ಏನಾಗಿತ್ತು, ಇವತ್ತು ಯಾವ ರೀತಿ ಇದೆ ಅಂತ. ಇವತ್ತು ಒಂದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಹೋಗಿ ನೀವೇನಾದ್ರು ಸಾಲ ತಗೋಬೇಕಾದ್ರೆ, 1 ಲಕ್ಷ ರೂಪಾಯಿ ಸಾಲ ತಗೋಬೇಕಾದ್ರೆ ಮ್ಯಾನೇಜರ್ ಮುಂದೆ 10 ಸಾರಿ ಕೈ ಕೊಟ್ಕೊಂಡು ನಿಂತ್ಕೋಬೇಕು. ಕೂತ್ಕೊಂತ ಹೇಳೋಷ್ಟು ಸೌಜನ್ಯ ಇರೋದಿಲ್ಲ ಕೆಲವರು ಮ್ಯಾನೇಜರ್ಗೆ. ರೈತರು ಬಂದಿದ್ದಾರೆ, ಕೂತ್ಕೊಳ್ಳಿ ಅಂತ ಹೇಳೋ ಸೌಜನ್ಯ ಇರೋದಿಲ್ಲ. ಆದ್ರೆ ಇವತ್ತು ಈ ಡಿಸಿಸಿ ಬ್ಯಾಂಕ್ ಏನಿದೆ, ನಿಮ್ಮದೇ ಬ್ಯಾಂಕ್ ಇದು. ಧೈರ್ಯವಾಗಿ ಬಂದು ಗಲಾಟೆ ಮಾಡಿ ನಮ್ ಗಲ್ಪಟ್ಟು ಇಟ್ಕೊಂಡು ನಮ್ಗೆ ಇಷ್ಟು ಮಾಡು ಅಂತ ಹೇಳ್ಬಿಟ್ಟು ತಗೊಳ್ತಕ್ಕಂಥ ಶಕ್ತಿ ನಿಮ್ಗಿದೆ. ಬಡ್ಡಿ ಇಲ್ಲ, ಇದ್ರ ಜೊತೆಗೆ ಬಡ್ಡಿ ಇಲ್ಲ. 5 ಲಕ್ಷದವರೆಗೂ ರೈತರಿಗೆ ಬಡ್ಡಿ ಇಲ್ಲ, ಮಹಿಳೆಯರಿಗೆ ಬಡ್ಡಿ ಇಲ್ಲ. ಇವತ್ತು ನೀವು ಯಾರ್ಯಾರು ಡೈರಿ ಅಧ್ಯಕ್ಷರಿದ್ದೀರಿ, ನೀವೊಂದು ಪಟ್ಟಿ ಮಾಡಿ. ನೀವು ಯಾರ್ಯಾರು ಅಧ್ಯಕ್ಷರಿದ್ದೀರಿ, ಪ್ರಾಮಾಣಿಕವಾಗಿ ಹಣ ತಗೊಂಡು ಹಸು ಕಟ್ಟತಕ್ಕಂಥದ್ದು ಒಂದು ಪಟ್ಟಿ ಮಾಡಿ. ಆ ಪಟ್ಟಿ ತಗೊಂಡ್ಬಂದ್ರೆ ನಿಮಗೂ ಸಹ ಆ ರೈತರಿಗೆ ಶೂನ್ಯ ಬಡ್ಡಿನಲ್ಲಿ ಸಾಲ ಕೊಡ್ತಕ್ಕಂಥ ಅವಕಾಶ ಇದೆ. ಅದರಿಂದ ಇದೆಲ್ಲ ಆಗ್ಬೇಕಂತಂದ್ರೆ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಎಲ್ಲಿ ಏನಿದೆ ನಮ್ಮ ನಿರ್ದೇಶಕ ಆಯ್ಕೆ ಆಗ್ಬರ್ಬೇಕು. ಇವತ್ತು ನಮ್ಮ ಶಾಸಕರು ಎಲ್ಲರೂ ಹೇಳ್ದಂಗೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ. ಇಷ್ಟು ವರ್ಷದ ಇತಿಹಾಸಗಳಲ್ಲಿ ನಮ್ಮ ಆಲಂಗೂರ್ ಸಿನಣ್ಣ ಕೂಡ ಅಷ್ಟು ಸಾರಿ ಸೆಷನ್ ಅಲ್ಲಿ ಮಾತಾಡಿಲ್ಲ, ಕೆಲಸ ಮಾಡ್ತಾ ಇದ್ರು, ಅವರು ಮಾತಾಡಿರ್ಲಿಲ್ಲ. ಆದ್ರೆ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ರು ಸಹ ನಮ್ಮ ಶಾಸಕರು ಯಾವ ರೀತಿ ನಮ್ಮ ತಾಲೂಕಿನ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ನಮ್ಮ ಶಾಸಕರ ಒಂದು ಕೆಲಸದಿಂದ ನಮ್ಮ ತಾಲೂಕಿಗೆ ಏನು ಗೌರವ ಇದೆ ಅಂತಕ್ಕಂಥ ನೀವು ಯೋಚನೆ ಮಾಡಬೇಕು. ಇವತ್ತು ಏನು ಒಂದು ಬೆಟ್ಟದಷ್ಟು ಸಮಸ್ಯೆ ಇತ್ತು ನಮ್ಮ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ, ಅವರು ಅದನ್ನ ಬೆಣ್ಣೆನಲ್ಲಿ ಕೂದಲು